ಕ್ವಿಕ್ 25ಗೆ ಸ್ವಾಗತ. ನಾನು ಚೈತ್ರಾಂಚನ್. ಈ ಕ್ಷಣದ 25 ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ. ಬಿವೈ ವಿಜೇಂದ್ರನನ್ನ ನಾವು ಒಪ್ಪಿಕೊಳ್ಳೋದಕ್ಕಾಗಲ್ಲ ಅಂತ ಯತ್ನಾಳ್ ಮತ್ತೆ ಹೇಳಿದ್ದಾರೆ. ಅವರಪ್ಪನನ್ನೇ ಜೈಲಿಗೆ ಹಾಕಿಸಿದವನನ್ನ ಹೇಗೆ ಒಪ್ಪಿಕೊಳ್ಳೋದು? ಅವರಪ್ಪನ ಸಹಿಯನ್ನೇ ನಕಲಿ ಮಾಡಿದವನನ್ನ ನಾವು ಒಪ್ಪಲ್ಲ ಅಂತ ಕಿಡಿಕಾರಿದ್ದಾರೆ. ವಿಜೇಂದ್ರ ಬಚ್ಚ ಎಂಬ ಶಾಸಕ ರಮೇಶ್ ಬೆಂಬಲಕ್ಕೆ ಶಾಸಕ ಯತ್ನಾಳ್ ನಿಂತಿದ್ದಾರೆ. ರಮೇಶ್ ಬಗ್ಗೆ ಮೊದಲು ಹಗುರವಾಗಿ ಮಾತನಾಡಿದ್ಯಾರು? ರಸ್ತೆಯಲ್ಲಿ ಓಡಾಡದಂತೆ ಮಾತನಾಡ್ತೇವೆ ಎಂದಿದ್ಯಾರು? ನಾವು ಉತ್ತರ ಕರ್ನಾಟಕದವರು ಹೀಗೆ ಮಾತನಾಡೋದು ಅಂತ ಹೇಳಿದ್ದಾರೆ. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಬಿವೈ ವಿಜೇಂದ್ರ ರಾಜೀನಾಮೆ ನೀಡಬೇಕು ಅಂತ ಯತ್ನಾಳ್ ಬಣ ಆಗ್ರಹಿಸಿತ್ತು. ಈ ಬಗ್ಗೆ ಪ್ರತಿಕ್ರಿಯಿಸಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಆ ಭಗವಂತ ಯತ್ನಾಳ್ಗೆ ಒಳ್ಳೆಯದನ್ನ ಮಾಡಲಿ ಅಂತ ಕೈ ಮುಗಿದು ಹೊರಟಿದ್ದಾರೆ. ಆಂತರಿಕ ಪ್ರಜಾಪ್ರಭುತ್ವ ಇರುವಂತಹ ಪಕ್ಷ ಅಂದ್ರೆ ಅದು ಬಿಜೆಪಿ. ಮತ್ತೊಮ್ಮೆ ಹಿರಿಯರು ನನಗೆ ಆಶೀರ್ವಾದ ಮಾಡಿ ಅವಕಾಶ ಕೊಡ್ತಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹೇಳಿದ್ದಾರೆ. ಎಲ್ಲರೊಂದಿಗೆ ಪಕ್ಷ ಮುನ್ನಡೆಸುವಂತ ಕೆಲಸ ಮಾಡಲಿಕ್ಕೆ ಮತ್ತೊಮ್ಮೆ ಅವಕಾಶ ಸಿಗುತ್ತೆ ಅನ್ನುವಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ನ 60 ಶಾಸಕರು ಬಿಜೆಪಿ ಸೇರೋದಕ್ಕೆ ರೆಡಿ ಇದ್ದಾರೆ ಅಂತ ಬಿಜೆಪಿ ಶಾಸಕ ಯತ್ನಾಳ್ ಹೇಳಿಕೆಗೆ ಸಚಿವ ಎಂಬಿ ಪಾಟೀಲ್ ತಿರುಗೇಟನ್ನು ನೀಡಿದ್ದಾರೆ. ಕಾಂಗ್ರೆಸ್ನ 6 ಶಾಸಕರು ಕೂಡ ಬಿಜೆಪಿಗೆ ಹೋಗೋದಿಲ್ಲ. ಮುಂದೆ 25 ಬಿಜೆಪಿ ಶಾಸಕರು ಬರ್ತಾರೆ, ನೋಡ್ತಾ ಇರಿ ಅಂತ ಹೇಳಿದ್ದಾರೆ. ಬೆಳಗಾವಿ ಸಮಾವೇಶಕ್ಕೆ ಎಲ್ಲ ಸಿದ್ಧತೆ ನಡೆದಿದೆ ಅಂತ ಡಿಸಿಎಂ ಡಿಕೆ ಹೇಳಿದ್ದಾರೆ. ಜನವರಿ 21ನೇ ತಾರೀಕು ರಾಹುಲ್ ಪ್ರಿಯಾಂಕ್ ಖರ್ಗೆ ಭಾಗಿಯಾಗಲಿದ್ದಾರೆ. ಮೊದಲು ಗಾಂಧಿ ಪುತ್ಥಳಿ ಅನಾವರಣ, ಬಳಿಕ ಸಮಾವೇಶ ನಡೆಯುತ್ತೆ. ಬಿಜೆಪಿ ಸದಸ್ಯತ್ವವನ್ನು ಪಡೆದವರು ಬಿಟ್ಟು ಯಾರು ಬೇಕಾದರೂ ಬರಲಿ ಅಂತ ಹೇಳಿದ್ದಾರೆ. ಯಾರದೋ ದುಡ್ಡು ಕಾಂಗ್ರೆಸ್ ಸಮಾವೇಶ ಎಂಬ ಶೆಟ್ಟರ್ ಹೇಳಿಕೆಗೆ ಡಿಸಿಎಂ ಡಿಕೆ ಕೌಂಟರ್ ಕೊಟ್ಟಿದ್ದಾರೆ. ಶೆಟ್ಟರ್ ಅವರಿಗೆ ಬೆಳಗಾವಿಯಲ್ಲಿ ಟೂರ್ ಕರೆದುಕೊಂಡು ಹೋಗ್ತೀನಿ, ಕಾಂಗ್ರೆಸ್ಗೆ ಬಂದಾಗ ಏನೇನು ಮಾತನಾಡಿದ್ರು ಗೊತ್ತಿದೆ, ಅವರ ನುಡಿಮುತ್ತುಗಳನ್ನ ಎಲ್ಲರೂ ಕೇಳಿದ್ದಾರೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಗಾಂಧಿ ಭಾರತ ಸಮಾವೇಶ ಯಶಸ್ವಿಗೆ ಡಿಸಿಎಂ ಡಿಕೆ ದೇವರ ಮೊರೆ ಹೋಗಿದ್ದಾರೆ. ಬೆಳಗಾವಿಯ ಕಪಿಲೇಶ್ವರ ದೇವಸ್ಥಾನದಲ್ಲಿ ಶರ್ಟ್ ಬಿಚ್ಚಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ, ನಿಮ್ಮಿಂದ ರಕ್ಷಣೆ ಬೇಕಪ್ಪ ಅಂತ ಡಿಕೆ ಹೇಳಿದ್ದಾರೆ. ದರೋಡೆಗೆ ಸಂಬಂಧಿಸಿದಂತೆ ಎಕ್ಸ್ಕ್ಲೂಸಿವ್ ಮಾಹಿತಿ ಟಿವಿ9ಗೆ ಲಭ್ಯವಾಗಿದೆ. ದರೋಡೆಕೋರರು ಕೇರಳದಲ್ಲೂ ಇಲ್ಲ, ತಮಿಳುನಾಡಿನಲ್ಲೂ ಇಲ್ಲ, ಉತ್ತರ ಭಾರತದತ್ತ ರೈಲ್ವೆ ಮೂಲಕವಾಗಿ ತೆರಳಿದ್ದಾರೆ ಅನ್ನುವಂತ ಸಾಧ್ಯತೆಗಳಿದೆ ಅನ್ನುವಂತ ಮೂಲ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಉತ್ತರ ಭಾರತದಲ್ಲಿ ದರೋಡೆಕೋರರ ಚಲನವಲನ ಪತ್ತೆಯಾಗಿದೆ. ರಾಜ್ಯದಲ್ಲಿ ನಡೆದಂತ 2 ಬ್ಯಾಂಕ್ ದರೋಡೆ ಬಳಿಕ ಬಾಗಲಕೋಟೆ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಿದೆ. ನಗರದಲ್ಲಿ 393 ಹೈ ಡೆಫಿನಿಷನ್ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ವಾಹನದ ನಂಬರ್, ಸವಾರನ ಮುಖ, ಚೆಹರೆ ಕೂಡ ಗೋಚರವಾಗುವಂತಹ ಕ್ಯಾಮೆರಾ ಇದಾಗಿದೆ. ಬ್ಯಾಂಕ್ ಸಿಬ್ಬಂದಿ ಜೊತೆ ಪೊಲೀಸರು ಸಭೆಯನ್ನು ಮುಂದುವರೆಸಿದ್ದಾರೆ. ಬಡ್ಡಿ ಕಿರುಕುಳಕ್ಕೆ ಬೇಸತ್ತು ವ್ಯಕ್ತಿಯೊಬ್ಬರು ಲಾರಿಗೆ ತಲೆ ಕೊಟ್ಟು ಸುಸೈಡ್ ಮಾಡಿಕೊಂಡಿದ್ದಾರೆ. ಹುಬ್ಬಳ್ಳಿಯ ಉಣಕಲ್ ನಿವಾಸಿ ಸಿದ್ದು ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಕಿರುಕುಳ ನೀಡಿರುವ ಮಹೇಶ್ ಚಿಕ್ಕವೀರಮಠ ಎಂಬುವರನ್ನ ಪೊಲೀಸರು ವಶಪಡಿಸಿದ್ದಾರೆ. ಕೋಲಾರದಲ್ಲಿ ಬೆಳಗ್ಗೆಯಿಂದಲೂ ತುಂತುರು ಜಡಿ ಮಳೆ ಸುರಿತಾ ಇದೆ. ನಿರಂತರ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಶೀತಗಾಳಿ ಹೆಚ್ಚಳವಾಗಿದ್ದು ಜನರು ಬೆಚ್ಚನೆಯ ಉಡುಪುಗಳ ಮೊರೆ ಹೋಗಿದ್ದಾರೆ. ಜೆಡಿಎಸ್ ಶಾಸಕ ಶರಣಗೌಡ ಕಂದಕೂರು ವಿರುದ್ಧ ಕಿರುಕುಳ ಆರೋಪ ಕೇಳಿಬಂದಿದ್ದು ದಯಾಮರಣ ಕೋರಿ ಯುವಕ ಮನವಿ ಮಾಡಿದ್ದಾನೆ. ಯಾದಗಿರಿ ಜಿಲ್ಲೆ ಕೆಲ್ಲನಕೇರ ಗ್ರಾಮದ ಬೀರಲಿಂಗಪ್ಪ ರಾಷ್ಟ್ರಪತಿ, ರಾಜ್ಯಪಾಲರು, ಸಿಎಂಗೆ ಡಿಸಿ ಮುಖಾಂತರವಾಗಿ ದಯಾಮರಣಕ್ಕೆ ಕೋರಿದ್ದಾರೆ. ಕಟ್ಟಡ ಕಾರ್ಮಿಕರ ಮಕ್ಕಳ ವಿದ್ಯಾರ್ಥಿ ವೇತನ ಕಡಿಮೆ ಮಾಡುವ 2023ರ ಅಧಿಸೂಚನೆಯನ್ನ ಕರ್ನಾಟಕ ಹೈಕೋರ್ಟ್ ರದ್ದುಗೊಳಿಸಿದೆ. ಕಾರ್ಮಿಕರ ಮಕ್ಕಳಿಗೆ ನೀಡುವಂತಹ ವಾರ್ಷಿಕ ಶೈಕ್ಷಣಿಕ ಸಹಾಯಧನವನ್ನು 2023ರಲ್ಲಿ ರಾಜ್ಯ ಸರ್ಕಾರ ಕಡಿತಗೊಳಿಸಿತ್ತು. ಅಧಿಸೂಚನೆಗೂ ಮೊದಲು ಪೋಸ್ಟ್ ಗ್ರಾಜ್ಯುಯೇಟ್ಸ್ಗೆ 30,000ದಿಂದ 35,000 ಬರ್ತಾ ಇದೆ. ಶೈಕ್ಷಣಿಕ ನೆರವು 10,000ಕ್ಕೆ ಅದನ್ನು ಇಳಿಸಲಾಗಿತ್ತು. ಇದನ್ನು ಪ್ರಶ್ನಿಸಿ ಕಾರ್ಮಿಕರ 2 ಮಕ್ಕಳು ಹೈಕೋರ್ಟ್ ಮೊರೆಯನ್ನ ಹೋಗಿದ್ರು. ರಾಜ್ಯ ಸರ್ಕಾರ ಮತ್ತು ಕಾರ್ಮಿಕ ಇಲಾಖೆಯನ್ನ ಹೈಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ. ಹೈದರಾಬಾದ್ ಮೆಟ್ರೋದಲ್ಲಿ ಜೀವಂತ ಹೃದಯ ಸಾಗಿಸಿ ಧಾರವಾಡ ಮೂಲದ ಕನ್ನಡಿಗ ವೈದ್ಯ ಡಾಕ್ಟರ್ ಅಜಯ್ ಜೋಶಿ ದಾಖಲೆ ಬರೆದಿದ್ದಾರೆ. 13 ಕಿಲೋಮೀಟರ್ ಅಂತರದ ಆಸ್ಪತ್ರೆಗೆ 13 ನಿಮಿಷದಲ್ಲಿ ತಲುಪಿ ಗ್ಲೆನ್ ಗೆಲ್ಸ್ ಗ್ಲೋಬಲ್ ಆಸ್ಪತ್ರೆ ರೋಗಿಯೊಬ್ಬರಿಗೆ ಹೃದಯ ಕಸಿ ಮಾಡಿದ್ದಾರೆ. ಅರವಿಂದ್ ಕೇಜ್ರಿವಾಲ್ರನ್ನ ಕೊಲೆಗೈಯೋದಕ್ಕೆ ಕ್ರಿಮಿನಲ್ಸ್ ಮತ್ತೆ ಗೂಂಡಾಗಳನ್ನ ಕಳಿಸಿರುವುದು ಸ್ಪಷ್ಟವಾಗಿದೆ ಅಂತ ದೆಹಲಿ ಸಿಎಂ ಅತಿಶಿ ಕಿಡಿಕಾರಿದ್ದಾರೆ. ಕೇಜ್ರಿವಾಲ್ ಮೇಲೆ ದಾಳಿ ಮಾಡಿರೋರು ಸಾಮಾನ್ಯ ಬಿಜೆಪಿ ಕಾರ್ಯಕರ್ತರಲ್ಲ, ತರಬೇತಿ ಪಡೆದಂತಹ ಗೂಂಡಾಗಳು ಮತ್ತೆ ಕ್ರಿಮಿನಲ್ಸ್ಗಳು. ಚುನಾವಣೆ ಭಯದಿಂದ ಕೇಜ್ರಿವಾಲ್ರನ್ನ ಕೊಲ್ಲೋದಕ್ಕೆ ಬಿಜೆಪಿ ಪ್ರಯತ್ನಿಸುತ್ತಿದೆ ಅಂತ ಅತಿಶಿ ಗಂಭೀರ ಆರೋಪ ಮಾಡಿದ್ದಾರೆ. ಎಂದೂ ನೋಡಲಾರದಂತ ಚುನಾವಣಾ ಪ್ರಚಾರವನ್ನ ಈ ಬಾರಿ ನೋಡ್ತಾ ಇದ್ದೀವಿ ಅಂತ ಅರವಿಂದ್ ಕೇಜ್ರಿವಾಲ್ ಹೇಳಿದ್ದಾರೆ. ದೆಹಲಿ ಜನರು ಇಂಥ ಕೃತ್ಯವನ್ನ ಯಾವತ್ತೂ ನೋಡಿಲ್ಲ. ಮಾಜಿ ಸಿಎಂ ಮೇಲೆ ಕೊಲೆ ಯತ್ನ ನಡೆದಿದೆ. ನನ್ನ ಜೀವನವು ಸಮಾಜ ಮತ್ತು ದೇಶಕ್ಕಾಗಿ ಮುಡಿಪಾಗಿದೆ ಅಂತ ಹೇಳಿದ್ದಾರೆ. 144 ವರ್ಷಗಳ ನಂತರ ನಡೀತಾ ಇರುವಂತಹ ಮಹಾಕುಂಭಮೇಳ ಪ್ರದೇಶದಲ್ಲೂ ಮಂಜು ಆವರಿಸಿದೆ. ಪ್ರಯಾಗ್ರಾಜ್ನಲ್ಲಿ ದಟ್ಟ ಮಂಜಿನ ನಡುವೆ ಸಹಸ್ರಾರು ಭಕ್ತರು ಸೇರುತ್ತಿದ್ದಾರೆ. ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವಂತಹ ಮಹಾಕುಂಭಮೇಳದಲ್ಲಿ ಭಾಗಿಯಾಗಿದ್ದ ಇಟಲಿ ಮಹಿಳೆಯರ ನಿಯೋಗವು ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ರನ್ನ ಲಕ್ನೋದಲ್ಲಿ ಭೇಟಿ ಮಾಡಿದ್ದಾರೆ. ಅಲ್ಲದೆ ರಾಮಾಯಣ, ಶಿವತಾಂಡವ ಮತ್ತೆ ಹಲವಾರು ಭಜನೆಗಳನ್ನ ಯೋಗಿ ಮುಂದೆ ಪಠಿಸಿದ್ದಾರೆ.
ನಟ ರಾಕ್ಷಸ ಡಾಲಿ ಧನಂಜಯ್ ಮೈಸೂರಿನ ನಂಜುಂಡೇಶ್ವರ ದೇವಾಲಯಕ್ಕೆ ಭೇಟಿ ನೀಡಿದ್ರು. ಶ್ರೀಕಂಠೇಶ್ವರ ಸನ್ನಿಧಿಯಲ್ಲಿ ಮದುವೆ ಆಹ್ವಾನ ಪತ್ರಿಕೆ ಇಟ್ಟು ಪೂಜೆ ಸಲ್ಲಿಸಿದರು. ಡಾಲಿ ಧನಂಜಯ್ಗೆ ಶಾಸಕ ದರ್ಶನ್ ಧ್ರುವನಾರಾಯಣ್ ಸಾಥ್ ನೀಡಿದರು.